ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಟೀಮ್ ಇಂಡಿಯಾ ಮಾಡಿದ್ದು ಸೌತ್ ಆಫ್ರಿಕಾ ವಿರುದ್ಧ ಸೀರೀಸ್ನ ಗೆದ್ದು ವಿಶೇಷ ದಾಖಲೆ ಅಂತ ಹೇಳಬೇಕು. ಕೇವಲ ಒಂದೇ ವಿಕೆಟ್ಗೆ 283 ರನ್ ಸಿಡಿಸಿದ್ರು ನಮ್ಮ ಬ್ಯಾಟ್ಸ್ಮನ್ಗೆ ಅಂತ ಹೇಳಬೇಕು. ಸಂಜು ಸ್ಯಾಮ್ಸನ್, ತಿಲಕ್ ವರ್ಮಾ ಬೆಂಕಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳಬೇಕು. ಇಬ್ಬರಲ್ಲೂ ಕೂಡ ಸೆಂಚುರಿ ಮಾಡ್ಕೊಂಡ್ರು ಅಂತ ಹೇಳಬೇಕು. ದಾಖಲೆ ಮೇಲೆ ದಾಖಲೆ ಸೃಷ್ಟಿಯಾಯಿತು ನಮ್ಮ ಟೀಮ್ ಇಂಡಿಯಾದು ಅಂತ ಹೇಳಬೇಕು. ಡಬಲ್, ಅದು ಕೂಡ ತಿಲಕ್ ವರ್ಮಾ ಬ್ಯಾಕ್ ಟು ಬ್ಯಾಕ್ 100 ಮಾಡ್ಕೊಂಡ್ರು ಅಂತ ಹೇಳಬೇಕು. ಏನೋ ದಾಖಲೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾವು ಮಾಡೋ ಪ್ರತಿ ನೋಡೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ, ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ಟೀಮ್ ಇಂಡಿಯಾ 135 ರನ್ನಿಂದ ಗೆಲ್ತು ಅಂತ ಹೇಳಬೇಕು. ಭರ್ಜರಿ ಭಯಂಕರವಾಗಿ ಬ್ಯಾಟಿಂಗ್ ಆಡಿದ್ರು ನಮ್ಮ ಬ್ಯಾಟ್ಸ್ಮನ್ ಅಂತ ಹೇಳಬೇಕು. ಸ್ಟಾರ್ಟಿಂಗು ಅಭಿಷೇಕ್ ಶರ್ಮಾ ಬಂದು ಪುಷಪ್ ಮಾಡಿದ್ರು ಸ್ಟಾರ್ಟಿಂಗ್ ಅಂತ ಹೇಳಬೇಕು. ಆಮೇಲೆ ಔಟ್ ನಂತರ ಸಂಜು ಸ್ಯಾಮ್ಸಂಗು, ತಿಲಕ್ ವರ್ಮಾ ಅವರು ಬೆಂಕಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳಬೇಕು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಫ್ಯೂಚರ್ ಆಫ್ ಇಂಡಿಯನ್ T20 ವರ್ಲ್ಡ್ ಕಪ್ ಅಂದರೆ T20 ಟೀಮು ಸಖತ್ತಾಗಿದೆ ಅಂತ ಹೇಳಬೇಕು. ತುಂಬಾ ಬಲಿಷ್ಠ ಆಗಿದೆ ಅಂತ ಹೇಳಬೇಕು. ನಾವೆಲ್ಲ IPL ಈ ರೀತಿ ಸ್ಕೋರ್ ನೋಡ್ತೀವಿ ಅಂತ ಹೇಳಬೇಕು. ಈಗ ಇಂಟರ್ನ್ಯಾಷನಲ್ಲೂ ಬಂದರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಬೇಕು. ಅದು ಕೂಡ ನಮ್ಮ ಭಾರತದವರು ಮಾಡ್ತಿರೋದು ತುಂಬಾ ಖುಷಿ ಆಗುತ್ತೆ ಅಂತ ಹೇಳಬೇಕು. ಬ್ಯಾಕ್ ಟು ಬ್ಯಾಕ್ 100 ಹೊಡೆದು ತಿಲಕ್ ವರ್ಮಾ ವಿಶೇಷ ದಾಖಲೆ ಮಾಡು ಅಂತ ಹೇಳಬೇಕು. ಮತ್ತು 24 ಸಿಕ್ಸ್ನ ಹೊಡೆದಾರೆ ಅಂತ ಹೇಳಬೇಕು. ಇದೇ ಇನ್ನಿಂಗ್ಸಲ್ಲಿ ಇದು ಯಾರು ಕೂಡ ಹೊಡೆದಿಲ್ಲ ಇದುವರೆಗೂ ಕೂಡ. ಒಂದೇ ಮ್ಯಾಚಲ್ಲಿ ಅಂದರೆ ಒಂದೇ ಸೈಡಲ್ಲಿ 24 ಸಿಕ್ಸ್ ಯಾರು ಹೊಡೆದಿಲ್ಲ ಅಂತ ಹೇಳಬೇಕು ಇಂಟರ್ನ್ಯಾಷನಲ್ಲಿ. ಮತ್ತು ಕೇವಲ ಹೊಡೆದಿರೋದೇ 16 ಬೌಂಡ್ರಿ ಅಷ್ಟೇ ಹೊಡೆದಿರೋದು. 16 4 24 ಸಿಕ್ಸ್ ಹೊಡೆದಿದ್ದಾರೆ ಅಂತ ಹೇಳಬೇಕು. ಸಿಕ್ಸ್ಗಳು ಜಾಸ್ತಿ ಇರೋದ್ರಿಂದ ವಿಶೇಷ ದಾಖಲೆ ಆಗಿದೆ ಅಂತ ಹೇಳಬೇಕು ಗುರು. ಇನ್ನು ಅದು ಬಿಡ್ತು ಅಂದರೆ ಸಂಜು ಸ್ಯಾಮ್ಸಂಗ್ ಅವರು ಕೂಡ ಸೌತ್ ಆಫ್ರಿಕಾ ಮೇಲೆ 2 ಸೆಂಚುರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಬೇಕು. ಸೌತ್ ಆಫ್ರಿಕಾ ಮೇಲೆ ಆಡಿದಾಗೆಲ್ಲ ನಮ್ಮ ಭಾರತವರು ಡಾಮಿನೇಟ್ ಮಾಡ್ತಾರೆ ಅಂತ ಹೇಳಬೇಕು. T20 ವರ್ಲ್ಡ್ ಕಪ್ ಕೂಡ ಗೆದ್ದು ಈಗ ಅವ್ರದ್ದೇ ನೆಲದಲ್ಲಿ ಹೋಗಿ ಅವ್ರನ್ನೇ ಸೋಲಿಸಿದ್ದೀವಿ. ಇದು ತುಂಬಾ ಖುಷಿ ಆಗೋ ವಿಚಾರ. ಇದು ನಮಗೇನು ಬೇಜಾರಾಗಲಿಲ್ಲ ಅಂದರೂ ಕೂಡ ಸೌತ್ ಆಫ್ರಿಕಾಗೆ ತುಂಬಾ ಬೇಜಾರು ಆಗ್ತಾ ಇರುತ್ತೆ ಅಂತ ಹೇಳಬೇಕು. ಯಾಕಂತಂದರೆ ನಾವು ಮೊದಲನೇ ನೆಲದಲ್ಲಿ ನಮ್ಮನ್ನೇ ಸೋಲಿಸಿ ಹೋದ್ರಲ್ಲ ಅಂತ ತುಂಬಾ ಬೇಜಾರಾಗುತ್ತೆ. ಯಾವುದೇ ಒಬ್ಬ ಬ್ಯಾಟ್ಸ್ಮನ್ಗಳಾಗಿರ್ಬೋದು, ಯಾವುದೇ ಒಬ್ಬ ಬೌಲರ್ಸ್ಗಳಾಗಿರ್ಬೋದು, ತುಂಬಾ ಬೇಜಾರಾಗ್ತಾ ಇರುತ್ತೆ ಅಂತ ಹೇಳ್ತೀನಿ ಗುರು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಸಂಜು ಸ್ಯಾಮ್ಸಂಗ್ ಅವರು ಮತ್ತು ತಿಲಕ್ ವರ್ಮಾ ಅವರ ಬ್ಯಾಟಿಂಗ್ ನಿಮ್ಗೆ ಇಷ್ಟ ಆಗಿತ್ತು, ಅವರ ಶೈಲಿ ಇಷ್ಟ ಆಗಿತ್ತು ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಗುರು. ಇನ್ನು ಸೌತ್ ಆಫ್ರಿಕಾದವರಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ, ಯಾವುದೇ ಒಂದು ಟೀಮ್ ಕೂಡ ತಡ್ಕೊಳ್ಳೋಕ್ಕಾಗೋದಿಲ್ಲ. ನಮಗೆ ನ್ಯೂಜಿಲೆಂಡ್ ಅವರು ಬಂದು ಸರ್ರಾಗೆ ಬಿಟ್ಟೋದ್ರಲ್ಲ ಗುರು, ಟೆಸ್ಟಲ್ಲಿ ನಮ್ಗೆ ತಡ್ಕೊಳ್ಳೋಕ್ಕಾಗುತ್ತೆ. ನಮ್ಮ ನೆಲದಲ್ಲಿ ಬಂದು ನಮ್ಮನ್ನೇ ಸೋಸ್ರು, ಅದು ಕೂಡ 3 ವಾಶ್ ಔಟ್ ಮಾಡೋಕ್ಕಿರಲ್ಲ, ಒಂದು ಮ್ಯಾಚ್ ಕೂಡ ಗೆಲ್ಲಕ್ಕಾಗಿದ್ದು ನಮ್ಮ ನೆಲದಲ್ಲಿ ಅಂತ ತುಂಬಾ ಬೇಜಾರಾಗಿತ್ತು ಅಂತ ಹೇಳಬೇಕು. ಅದೇ ರೀತಿ ಸೌತ್ ಆಫ್ರಿಕಾದವರು ಅವರು ಕೂಡ ಅಂದರೆ 2 ಗೆದ್ದಿದ್ದಾರೆ, ಬಿಟ್ಟಾಕಿ ನಾವು 3 ಗೆದ್ದಿದ್ದೀವಿ, ಅವ್ರು 2 ಗೆದ್ದಿದ್ದಾರೆ. ಇವಾಗೇನೋ ಸೋತಿತ್ತು ಅಂದರೆ ಮ್ಯಾಚು ಟೈ ಆಗೋದು ಅಷ್ಟೇನು ಏನೋ ಆಯ್ತು. ಸೀರೀಸ್ನ ಗೆದ್ದು ಸೌತ್ ಆಫ್ರಿಕಾವನ್ನು ಸೋಲಿಸಿ ನಮ್ಮ ಭಾರತ ಮನೆಗೆ ಬರುತ್ತೆ ಅಂತ ಹೇಳಬೇಕು. ಕಪ್ಪು ತಗೊಂಡು ಏನಂತಾರೆ ಕಮೆಂಟ್ ಮಾಡಿ. ಇದೇ ರೀತಿ ನಮ್ಮ ಕಪ್ಪು ತಗೊಂಡು ನಮ್ಮ ದೇಶದಲ್ಲಿ ನಾವು ಏನೋ ಆಡೋಕ್ಕಾಗ್ತಾರೆ ಅಂತ ಹೇಳಬೇಕು. ವರ್ಲ್ಡ್ ಕಪ್ ಸೋತೋ ವರ್ಲ್ಡ್ ಕಪ್ ಸೋತಮೇಲೆ ಬೇರೆ ದೇಶಕ್ಕೆ ಹೋಗಿ T20 ವರ್ಲ್ಡ್ ಕಪ್ ಗೆದ್ಕೊಂಬಂತು. ಇದೇ ಥರ ಆಗ್ತಾಯಿದೆ ಅಂತ ಹೇಳಬೇಕು. ಆದರೂ ಗುರು, ನಮ್ಮ ಆರ್ ಸಿ ಬಿ ನಮ್ಮ ಟೀಮ್ ಇಂಡಿಯಾದವರು ತುಂಬಾ ಬಲಿಷ್ಠ ಆಗಿದೆ. ಫ್ಯೂಚರ್ ಆಫ್ ಇಂಡಿಯನ್ T20 ವರ್ಲ್ಡ್ ಕಪ್ದು ನೀವು ಅದರ ಕಮೆಂಟ್ ಮಾಡಿ. ಸಿಗೋಣ ಎಷ್ಟು ಹೇಳ್ತಾರೆ. ಬಾಯ್, ನಮಸ್ಕಾರ. ಜೈ ಭಾರತ ಮಾತಾ ಕಿ ಜೈ. ಈ ಸಲ ಕಪ್ ನಮ್ಮದೇ ಗುರು. ಏನೈತಿ ಮುಂದಕ್ಕೆ ಒಳ್ಳೆ ಟೆಸ್ಟ್ ಇರಬೇಕು, ಟೆಸ್ಟ್ ಕಪ್ ನಮ್ಮದೇ ಏನಂತೀರಾ? ಸಿ ಯು ಸೋ. ಬಾಯ್.